ಎಸ್ ಇನ್ನು ಮುಂದಿನ ಕ್ಷೇತ್ರ ತುಮಕೂರು. GS ಬಸವರಾಜ್ ಅವ್ರು 82 ವರ್ಷ ಆಗ್ಬಿಟ್ಟೈತೆ. ಆಬ್ವಿಯಸ್ಲಿ ಟಿಕೆಟ್ ಸಿಗೋದು ಕಷ್ಟ. ಬಿಜೆಪಿ ರಿಟೈರ್ಡ್ ತಗೊಂಡ್ರವರು. ವಿನಯ್ ಬಿದರೆ, ಚಿದಾನಂದ್, ಡಾಕ್ಟರ್ ಪರಮೇಶ್ವರ್, ಸಿದ್ಧಗಂಗಾ ಹಾಸ್ಪಿಟ್ಲು, ಆಮೇಲೆ ಜೆ ಮಾಧುಸ್ವಾಮಿ ಅವ್ರ ಹೆಸರು ಇತ್ತೀಚೆಗೆ ತೇಲಿ ಬರ್ತಾ ಇದೆ. ತೇಲಿ ಬರ್ತಿದೆ ಅಂದರೆ ಅಲ್ಲಿ JDS BJP ಮೈತ್ರಿ ಆಗಿದೆ. ಚಿಕ್ಕನಕಳ್ಳಿ ಸುರೇಶ್ ಬಾಬು ಮತ್ತೆ ಟಿಕೆಟು ಇಲ್ಲ, ಇವರು ಬಂಡಾಯ ನಿಲ್ಬೇಕಾಗತ್ತೆ. ಅದ್ರ ಬದಲು ಆದ್ರೆ MP ಖಾಲಿ ಐತಲ್ಲ ಅಂತ ಅದೇ ಬಸವರಾಜ್ ಹೇಳೋರೆ, ಕೊಟ್ರೆ ನನಗೆ ಕೊಡಿ, ಕೊಡಬೇಡಿ ಅವ್ರಿಗೆ ಅನ್ನೋ ಥರ ಮೈಂಡ್ ಸೆಟ್ ಇದೆ. ಮಾಧುಸ್ವಾಮಿ ಕೊಟ್ರೆ ಬಸವರಾಜು ಅಂಡ್ ಅವ್ರು ಮಾಡಲ್ಲ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ BJP ಟಿಕೆಟ್ ಆಸ್ಪಿರೆಂಟ್ ಆದಂತ ಮುದ್ದನ್ಮೇಗೌಡರು ಅಲ್ಲೇ ಕಾಂಗ್ರೆಸ್ ಮನೆ ಬಾಗ್ಲಲ್ಲಿ ಅಣ್ಣ ನಂಗೆ ಟಿಕೆಟ್ ಬೇಕು ಅಂತ ಓಡಾಡ್ಕೊಂಡು ಅಫಿಷಿಯಲ್ ಸೇರ್ಕೋಬೇಕಷ್ಟೇ. ಮುದ್ದನ್ಮೇಗೌಡರು ಎಲಿಮಿನೇಟ್ ಆದ್ರು BJPಯಿಂದ. ಹೌದು. ಇನ್ ಸೋಮಣ್ಣ ನಾನು ರಾಜ್ಯಸಭೆಗೆ ಕೇಳಿದ್ದೀನಿ, ಮತ್ತೆ ನನಗೆ ನೀವು ಕೊಡುವ ಕಷ್ಟವಾದಂತ 3 ಕ್ಷೇತ್ರವನ್ನ ಕೂಡ ಗೆಲ್ಲಿಸಿಕೊಂಡು ಬರ್ತೇನೆ ಅಂತ ಹೇಳ್ಬಿಟ್ಟವ್ರೆ. ಸೋಮಣ್ಣಂಗೆ ಅರ್ಥ ಆಗಿದೆ, ನನಗೆ ಬೆನ್ನಿಗೆ ಚೂರಿ ಹಾಕುವಂತವ್ರು ಇನ್ನೂ ನಮ್ಮ ಪಾರ್ಟಿಲ್ ಅವರೇ. ಸುಮ್ಮನೆ ತುಮಕೂರ್ಗೆ ಹೋಗ್ಬಿಟ್ಟು ನನ್ನ ಮತ್ತೆ ಬಲಿ ಹಾಕೋದ್ ಬೇಡ, ನನ್ನ ರಾಜ್ಯಸಭೆಗೆ ಕಳಿಸಿ ದಯವಿಟ್ಟು ಅಂತ ಕೇಳ್ಕೊಂಡವ್ರೆ. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ನಂಬಿಸಿ ಕತ್ತು ಕುಯ್ದ್ರು. ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಗೆ ಕಾರಣ ಆದಂತಹ ತಾಲೂಕ್ ಪಂಚಾಯತಿ ಗೆಲ್ಲಲು ಸಾಧ್ಯವಿಲ್ಲದ ರುದ್ರೇಶ್ನ ಇಟ್ಕೊಂಡು ಇನ್ನು ವಿಜೇಂದ್ರ ಓಡಾಡ್ತಾವ್ರೆ. ವಿಜೇಂದ್ರ ಅವ್ರಿಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಅಕ್ಕಪಕ್ಕ ಸುತ್ತಮುತ್ತ ಒಂದಷ್ಟು ಒಳ್ಳೆಯವ್ರವರೇ ಇಲ್ಲ ಅಂತಲ್ಲ, ಹಿಂಗೆ ಸೋಮಣ್ಣನ ಸೋಲ್ಸಕ್ ಬಹಿರಂಗವಾಗಿ ಓಡಾಡಂತ ರುದ್ರೇಶ್, ಅವತ್ತು BBMP ಟಿಕೆಟ್ ಸಿಕ್ಕಿಲ್ಲ ಅಂತ ಅಶೋಕ್ ವಿರುದ್ಧನೇ ಚಾಡಿ ಹೇಳಿದಂತ ರುದ್ರೇಶ್, ಇವ್ರನ್ನ ಇಟ್ಕೊಂಡು ಓಡಾಡ್ತಾವ್ರೆ. ಇನ್ನು ಟೀಮ್ ಲೀಡರ್ ಕೆಲವೊಂದು ಟೈಮ್ ಬಟ್ಟೆ ಪುಂಡು ಪೋಖ್ರಿ ಆಗಿದ್ದಾಗ ಗಲೀಜಲ್ಲೇ ಓಡಾಡಬೇಕು, ಬಿಲ್ಡಪ್ಗಳಿಗೆ. ಪೊಸಿಷನ್ ಸಿಕ್ಕಿದಾಗ ಒಳ್ಳೆ ಬಟ್ಟೆ ಹಾಕೊಂಡು ಕಲೆಗಿಲೆ ತೆಗಿಬೇಕು, ಕೊಳೆ ಕಲೆ ಅವೆಲ್ಲ ತೆಗೆದು ಸ್ವಚ್ಛವಾಗಿರ್ಬೇಕು. ವಿಜೇಂದ್ರ ಅಕ್ಕಪಕ್ಕ ಈ ರುದ್ರೇಶ್ ಟೈಪ್ ಅವ್ರನ್ನ ಕ್ಲೀನ್ ಮಾಡ್ಕೋಬೇಕು, ಅದು ದೊಡ್ಡ ಸಮಸ್ಯೆ. ಸೋಮಣ್ಣ ಅದನ್ನೇ ಹೇಳೋದು, ಇಲ್ಲೂ ಬಂದು ಯಾರು ಆಪ್ ಇಟ್ಬಿಟ್ರೆ ಏನ್ ಮಾಡೋದಪ್ಪ, ಮೊದಲೇ ಪ್ರೀವಿಯಸ್ KJP ಸ್ಟ್ರಾಂಗ್ ಅಲ್ಲಿ ತುಮಕೂರಲ್ಲಿ. ಸೊ ಹಾಗಾಗಿ ಅವರು ಸೋಮಣ್ಣ ಎಲಿಮಿನೇಟ್, ಮುದ್ದನ್ಮೇಗೌಡ ಎಲಿಮಿನೇಟ್, ಇನ್ಯಾರು ಮಾಧುಸ್ವಾಮಿಗೆ ದೊಡ್ಡ ವಿರೋಧ ಸಾಧ್ಯ ಇಲ್ಲ. ವಿನಯ್ ಬಿದ್ರೆ, ಚಿದಾನಂದ, ಡಾಕ್ಟರ್ ಪರಮೇಶ್ವರ್, ಸಿದ್ಧಗಂಗಾ ಆಸ್ಪತ್ರೆ, ಹಿಂಗಿದೆ. ಅಲ್ಲಿ ಹೇಳಕ್ಕಾಗಲ್ಲ, ಆ ಬಲ್ವಂತಕ್ಕೆ ತರ ನೂಕಿದ್ದು ಸೋಮಣ್ಣನ. ಆಗ ವಿಜೇಂದ್ರ ಹೇಳ್ಬೇಕು, ಅಣ್ಣ ನೀನ್ ಗೆದ್ದೇ ಗೆಲ್ಸಿನಿ ಸಾರ್, ತಪ್ಪಾಯ್ತು ಬನ್ನಿ ಸಾರ್ ಅಂತ ಕರ್ಕೊಂಡು ಹೋಗ್ಬೇಕಾಗತ್ತಷ್ಟೇ. ಗೆಲುವು ಇಂಪಾರ್ಟೆಂಟ್. BJP ಕಾಂಗ್ರೆಸ್ 10 ದಾಟಿದ್ರು ಕೂಡ ವಿಜೇಂದ್ರಗೆ ಸೋಲೆ ಅದು. 2004ರಲ್ಲೂ ಕಾಂಗ್ರೆಸ್ ಅವತ್ತಿಗೆ 8, 7, 8, 9, 1 ಹಿಂಗೆ ಇರೋದು ಕಾಂಗ್ರೆಸ್. ಅದನ್ನ ಜಾಸ್ತಿ ದಾಟಿದ್ರೆ ವಿಜೇಂದ್ರ ವೀಕ್ ಅಂತ. ಸದಾನಂದ ಗೌಡ್ನೇ ಪರವಾಗಿಲ್ಲ, ಕಟೀಲೆ ಪರವಾಗಿಲ್ಲ, ಅವರೆಲ್ಲರಿಗಿಂತ ಸ್ಟ್ರಾಂಗ್ ತಾನೇ ಅಧ್ಯಕ್ಷ ಇವರು. ಹಾಗಾಗಿ ಕಾಂಗ್ರೆಸ್ 10 ದಾಟ್ದಂಗೆ ನೋಡ್ಕೋಬೇಕು. ಹಾಗಾಗಿ ತುಮಕೂರು ಇಂಪಾರ್ಟೆಂಟ್ ಅವ್ರಿಗೆ. ಹಾಗಾಗಿ ಆ ದಿಸಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ವಿನಯ್ ಬಿದ್ರೆ, ಚಿದಾನಂದ, ಡಾಕ್ಟರ್ ಈಗ ಚಿದಾನಂದ ಕೇಳ್ತಾರೆ, ಪರಮೇಶ್ವರ್ ನಂಗೆ ಬೇಕು ಅಂತ ಕೇಳ್ತಾರೆ. ಮಾಧುಸ್ವಾಮಿ ಹಿಂಗೆ ಆಚೆ ಬಂದ ತಕ್ಷಣ ಅಲ್ಲಿ ಎಲ್ಲ ಗುರ್ರ ಅಂದ್ರಲ್ಲ, ಸುಮ್ಮನೆ ಆಗ್ಬಿಟ್ಟವ್ರೆ, ಯಾವನ್ ಬೇಕು ಗುರು ಇವೆಲ್ಲ ಅಂತ. ಮಂಡ್ಯ ಅದಿನ್ನೂ ಒಂಥರ ಗೌಪ್ಯ ಅದು. ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮಜ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.